ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಗೌಡ. ಮೊದಲನೇ ಶ್ರಾವಣದ ಭೀಮನ ಅಮಾವಾಸ್ಯೆ, ಮನೆ ದೇವರ ಸಂಕಲ್ಪ ಪೂಜೆ, ಕುಂಬಳಕಾಯಿ ದೀಪ. ಬನ್ನಿ ಪೂಜೆಗೆ ಸ್ಟಾರ್ಟ್ ಮಾಡೋಣ. ಇದು ನಮ್ಮ ಮನೆ, ಪುಟ್ಟ ದೇವ್ರ ಮನೆ. ಮೊದಲು ಕಳಸ ಎಲ್ಲ ತೊಳ್ಕೊಂಡು ನೀಟಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ, ಮಾರ್ನಿಂಗ್ ವಿಡಿಯೋ ಇದು. ತುಂಬಿರೋ ಕಳಸ ತೊಗೊಬೇಕು. ಆ ತುಂಬಿರೋ ಕಳಸಕ್ಕೆ ಮಾಮೂಲಿ ಗೊತ್ತಲ್ಲ, ನೀವು ಹಳೆಯ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ. ಕಾಯಿನು, ಒಂದು ಬಟ್ಲಡಿಕೆ, ಆಮೇಲೆ ಅರಿಶಿನ ಕುಂಕುಮ ಮತ್ತು ಜಾವತ್ ಪೌಡರು, ವೀಳ್ಯದೆಲೆ ಮತ್ತು ಅರಿಶಿನ ಕುಂಕುಮ ಹಾಕ್ಬಿಟ್ಟು ಕಳಸ ಮಾಮೂಲಿ ರೆಡಿ ಮಾಡ್ತೀವಿ. ಜಾವತ್ ಪೌಡರ್ ಹಾಕೋದ್ರಿಂದ ತುಂಬ ಪರಿಮಳ ಚೆನ್ನಾಗಿ ಬರುತ್ತೆ. ನೋಡಿ, ವೀಳ್ಯದೆಲೆ ಹಾಕ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕ್ಬಿಟ್ಟು ಪೂಜೆಗೆ ಮನೆ ದೇವ್ರ ಹೆಸರು ಹೇಳಿ ಮಲ್ಲಿಗೆಯವನ್ನ ಕಟ್ತಾಯಿದ್ದೀನಿ. ನೋಡಿ, ಕಳಸಕ್ಕೆ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅದಾದಮೇಲೆ ಅರಿಶಿನ ಕುಂಕುಮ ಕಳಸಕ್ಕೆ ಇಟ್ಕೊಂಡು ತಗೊಂಡೋಗ್ಬಿಟ್ಟು ದೇವ್ರ ಮನೇಲಿ ತೆಂಗಿನಕಾಯಿಗೆ ಕುಂಕುಮ ಇಟ್ಟು ಆಮೇಲೆ ತೋರಿಸ್ತೀನಿ. ಆಮೇಲೆ ತೊಗೊಂಡ್ಬಂದ್ಬಿಟ್ಟು ಅಕ್ಕಿ ಒಳಗಡೆ ಸ್ವಸ್ತಿಕು, ಓಮು, ಶ್ರೀ ಅಂತ ಬರೆದ್ಬಿಟ್ಟು ಅದಕ್ಕೆ ಕಳಸ ರೆಡಿ ಮಾಡಿರ್ತೀವಲ್ಲ ತೊಗೊಂಬಂದು ಪ್ರತಿಷ್ಠಾಪನೆ ಮಾಡಿಕೊಂಡು ಮನೆ ದೇವ್ರ ಹೆಸರಲ್ಲಿ ಇಡಬೇಕು. ಅದಾದಮೇಲೆ ತೆಂಗಿನಕಾಯಿಗೆ ಕುಂಕುಮ ಇಟ್ಬಿಟ್ಟು, ಅರಿಶಿನ ಕುಂಕುಮ ಇಟ್ಬಿಟ್ಟು, ನಾವು ಯಾವ ಥರ ಹಣೆಗೆ ಹಚ್ಕೊತೀವಿ ಹೆಣ್ಮಕ್ಳು ಆ ಥರ ಇಟ್ಬಿಟ್ಟು ಅದು ಕಳಸಕ್ಕೆ ತೊಗೊಂಬಂದು ತೆಂಗಿನಕಾಯಿನ ಅಮ್ಮನ ಹೆಸರನ್ನ ಮನೆ ದೇವ್ರ ಹೆಸರು ಹೇಳ್ಬಿಟ್ಟು ಇಡಬೇಕು. ಅದಿಟ್ಟಾದಮೇಲೆ ಅದಕ್ಕೆ ಮಾಮೂಲಿ ಅಮ್ಮಂಗೆ ಏನೋ ಅರಿಶಿನ ಕೊನೆ ತಾಳಿ ಮಾಡಿರ್ತೀವಿ, ನಮ್ಮ ಮನೆ ಹೆಣ್ಣು ದೇವರಿಗೆ ಅರಿಶಿನ ಕೊನೆ ತಾಳಿನ ಕಳಸೋಕ್ಕೆ ಕಟ್ಟಬೇಕು. 3 ಗಂಟೆ ಹಾಕ್ಬಿಟ್ಟು ನೋಡಿ ಕಟ್ತಾಯಿದ್ದೀನಿ. ನೋಡಿ, 3 ಗಂಟೆ ಹಾಕ್ಬಿಟ್ಟು ರೆಡಿ ಮಾಡ್ಕೊಬೇಕು. ಅದಾದಮೇಲೆ ಹೂವಿನ ಅಲಂಕಾರ ಮಾಡಿದೆ. ಅದು ಹೂವಿನ ಅಲಂಕಾರ ಸ್ಲಿಪ್ ಆಗಿದೆ, ಕ್ಲಿಪ್ಪಿಂಗ್ ಚೇಂಜ್ ಆಗಿದೆ. ನೋಡಿ, ಲಾಸ್ಟಿಗೆ ನಮ್ಮ ಮನೆ ದೇವ್ರ ಮನೆ ಈ ಥರ ಆಗಿದೆ. ನೋಡಿ ಫ್ರೆಂಡ್, ಇವತ್ತು ರಾಘವೇಂದ್ರ ಸ್ವಾಮಿ ಫೋಟೋ ನಾನು ಸಪ್ರೇಟ್ ಇಟ್ಟಿದ್ದೆ. ಆಮೇಲೆ ನಮ್ಮ ಮನೇಲಿ ಮಾಮೂಲಿ ಇದಾಗ್ತಾ ಇರ್ತಾರೆ ಹೆಣ್ಮಕ್ಳದ್ದು ಪ್ರಾಬ್ಲಮ್ಗಳು, ಅದಕ್ಕೋಸ್ಕರ ದೇವ್ರ ಮನೇಲಿ ಇರಲಿ ಅಂತ ಅಂದ್ಬಿಟ್ಟು ದೇವ್ರ ಮನೆಗೆಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಮನೆ ರಾಘವೇಂದ್ರ ಸ್ವಾಮಿ ಫೋಟೋನ ದೇವ್ರ ಮನೆಗೆ ತೊಗೊಂಬಂದು ಫಿಕ್ಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್, ಪೂಜೆ ಎಲ್ಲ ರೆಡಿಯಾಗಿದೆ. ದೀಪ ಹಚ್ಚಬೇಕು. ಆಮೇಲೆ ಅಷ್ಟೊಳಗಡೆ ಹೊರಗಡೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಇಟ್ಕೊಂಡು ಬರೋಣ. ಬನ್ನಿ. ನೋಡಿ, ಹೊಸದೆಲ್ಲ ಕ್ಲೀನ್ ಮಾಡ್ಕೊಂಡು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಟ್ಬಿಟ್ಟು ಅದಕ್ಕೆ ರಂಗೋಲಿ ಹಾಕಿ, ಆ ರಂಗೋಲಿ ಹಾಕಿ ಸ್ವಲ್ಪ ಜಾವತ್ ಪೌಡರ್ ಹಾಕೊಂಡು ತುಂಬ ಪಾಸಿಟಿವ್ ಎನರ್ಜಿ ಇರುತ್ತೆ ಮನೇಲಿ. ರಂಗೋಲಿ ಹಾಕ್ಬಿಟ್ಟು ಜೊತೆಗೆ ನಾಯಿ ಮರಿಯಿಂದ ಹೇಳಿದ್ದೀನಿ ಆಲ್ರೆಡಿ, ಹಳೆ ವಿಡಿಯೋಗಳೆಲ್ಲ ಕ್ಲಿಪ್ಪಿಂಗ್ ಎಲ್ಲ ಹಾಕಿದ್ದೀನಿ. ಪುಟ್ಟ ತಗೊಂಡು ರಂಗೋಲಿ ಹಾಕ್ಕೊಂಡು ಹೂವೆಲ್ಲ ಇಟ್ಕೊಂಡು ಬಾಗಿಲಿಗೆ ತರಬಾರ್ದು, ಅದನ್ನು ಆಚೆ ಕಡೆನೇ ಇಟ್ಟಿರಬೇಕು. ಅದನ್ನ ಹೊರಗಡೆ ತೊಳ್ಕೊಂಡು ಬಂದ್ಬಿಟ್ಟು ಹೊಸ್ತಿಗೆ 3 ಸತಿ ನೀವು ಆಡಿಸ್ಬಿಟ್ಟು ಮನೆ ಮೇಲೆ ಕೆಟ್ಟ ದೃಷ್ಟಿ ಇದ್ದು ಎಲ್ಲ ನಿವಾರಣೆ ಆಗಲಿ, ನೆಗೆಟಿವ್ ಎಲ್ಲ ಹೊರಗಡೆ ಹೋಗಿ ಪಾಸಿಟಿವ್ ಎನರ್ಜಿ ಮನೆ ಬರೋದ್ರಿಂದ ಬೆಳಗ್ಗೆನೇ ಆಗಿತ್ತು. ಕುಂಬಳಕಾಯಿನ ನೀವು ಆಡಿಸಿ ನೀಟಾಗಿ ಅದನ್ನು ಹೊಸ್ತಿ ಮೇಲೆ ಇಟ್ಟಿರ್ಬೇಕು. ನೋಡಿ, ಹೊಸ್ತಿ ಮೇಲೆ ಇಟ್ಬಿಟ್ಟೆ 2 ಭಾಗ ಮಾಡಿ ಕೆಳಗಡೆ ಇಟ್ಕೋಬೇಕು. ತಿರಳೆಲ್ಲ ತೆಗೆದ್ಬಿಟ್ಟು ನೀಟಾಗಿ ಅದನ್ನ ರೆಡಿ ಮಾಡಿ ಎರಡನ್ನೂ ಅಷ್ಟೇ ನೀಟಾಗಿ ತಗೊಳ್ಬೇಕು. ಅದಕ್ಕೆ ಅರಿಶಿನ
ಆಮೇಲೆ 9 ಆದಮೇಲೆ ಮಧ್ಯಕ್ಕೆ ಅದ್ರ ಮಧ್ಯಕ್ಕೆ ಒಂದು ಕುಂಕುಮ ಇಡಬೇಕು. ಅದು ಸಂಜೆ ಒಳಗಡೆ ಅದು ಪೂರ್ತಿ ಕೆಂಪಾಗಿ ಆರತಿ ತಿರುಗಿರುತ್ತೆ, ಅದು ಕೆಂಪಾಗಿ ಬಿಡ್ಬೇಕು. ಅದಾದಮೇಲೆ ದೀಪದ ಎಣ್ಣೆ ಹಾಕ್ಬಿಟ್ಟು ಬತ್ತಿನ ಹಾಕ್ಬಿಟ್ಟು ರೆಡಿ ಮಾಡಿ ಹೊಸ್ಲ ಹತ್ರ ಇಡಬೇಕು. ಆಲ್ರೆಡಿ ಹಳೆ ವಿಡಿಯೋದೆಲ್ಲ ಇಡ್ತೀನಿ ನೋಡಿ. ಅದಕ್ಕೂ ಬತ್ತಿ ಹಾಕ್ಬಿಟ್ಟು ಬಾಗ್ಲ ಹತ್ರ ಇಡಬೇಕು. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಒಂದೊಂದು ಕುಂಬಳಕಾಯಲ್ಲಿ 5 ಬತ್ತಿನ ಇಡಬೇಕು. 5 ಬತ್ತಿನ ಕೈಯಲ್ಲಿ ಮಸ್ಕೊಂಡು ಅದಕ್ಕೆ ಇಡಬೇಕು. ಅದಾದಮೇಲೆ ದೇವ್ರ ಮನೆಗೆ ಬಂದು ದೀಪ ಹಚ್ಚೋಣ ಬಂದೆ. ಫಸ್ಟು ಮನೆ ದೇವ್ರ ಹೆಸರು ಹೇಳಿ ಮನೆ ದೇವರಿಗೆ ದೀಪ ಹಚ್ಚಿ, ಆಮೇಲೆ ಕಳ್ಸೋದ ಮುಂದೆ ಇರೋ ದೀಪಗಳಿಗೆ ದೀಪ ಹಚ್ಚಿ, ಅದಾದಮೇಲೆ ಕುಂಬಳಕಾಯಿ ಹೊರಗಡೆ ಇಕ್ಕಿರ್ತೀನಲ್ಲ ಅದಕ್ಕೂ ದೀಪ ಹಚ್ಚಬೇಕು. ತೋರಿಸ್ತೀನಿ ತಡೀರಿ. ಇದು ನೋಡಿ, ಅದಕ್ಕೂ ಎರಡಕ್ಕೂ ದೀಪ ಹಚ್ಚಿ ಮಾಮೂಲಿ ಪೂಜೆ ಮಾಡ್ತೀವಲ್ಲ, ಗಂಧದ ಕಡ್ಡಿ ಹಚ್ಚಿ ಸಂಕಲ್ಪ ಮಾಡಿಕೊಂಡು ನೋಡಿ ನಮ್ಮ ಮನೆ ಬಾಗಿಲು ಈ ಥರ ಇದೆ. ಸಂಕಲ್ಪ ಮಾಡಿಕೊಂಡು ಬಂದು ದೇವ್ರ ದೀಪಕ್ಕೆ ಮನೆ ದೇವ್ರ ಫೋಟೋಗೆ ನಮ್ಮ ಮನಸ್ಸಲ್ಲಿ ಏನೇನು ಇದೆ ಅದೆಲ್ಲ. ಸಾರಿ ಫ್ರೆಂಡ್, ನಮ್ಮ ಮನೇಲಿ ನಾಯಿ ಮರಿ ಇದೆ, ಅದು ತುಂಬ ಹಠ ಮಾಡ್ತಾಯಿದ್ದೆ ವಾಯ್ಸ್ ರೆಕಾರ್ಡ್ ಕೊಡಬೇಕಾದ್ರೆ. ಆಮೇಲೆ ಮನೆ ದೇವ್ರ ಫೋಟೋಗೆ ಊದುಗಡ್ಡಿ ಬೆಳಗಿ ನಮ್ಮ ಮನಸ್ಸಲ್ಲಿರೋ ಸಂಕಲ್ಪ ಎಲ್ಲ ದೇವ್ರ ಹತ್ರ ಇಟ್ಕೊಂಡು ನೋಡಿ ರಾಘವೇಂದ್ರ ಸ್ವಾಮಿಗೊಂದು ಪೂಜೆ ಮಾಡಿ, ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಾಗಿದೆ. ಆಲ್ರೆಡಿ ದೀಪ ಎಲ್ಲ ಹಚ್ಚಿ ಊದುಗಡ್ಡಿ ಬೆಳಗ್ತಾ ಇದ್ದೀನಿ. ಮನೆ ದೇವರು ನಮ್ಮ ಕಷ್ಟ ಎಲ್ಲ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕು. ಇದಾದಮೇಲೆ ನಾವೇನು ಹೊರಗಡೆ ಕುಂಬಳಕಾಯಿಗೆಲ್ಲ ರೆಡಿ ಮಾಡಿ ಬಂದಿರ್ತೀವಲ್ವ, ಅದಕ್ಕೂ ಹೋಗ್ಬಿಟ್ಟು ನಮ್ಮ ಮನೆ ಮೇಲೆ ಯಾರೇ ಕೆಟ್ಟ ದೃಷ್ಟಿ ಹಾಕಿದ್ರು ಏನೇ ಆದ್ರೂ ಎಲ್ಲ ನಿವಾರಣೆ ಆಗಿ ನಮ್ಗೆ ಒಳ್ಳೇದು ಮಾಡಪ್ಪ ಅಂತ ಅಂದ್ಕೊಂಡು ಕೇಳ್ಕೊಂಡು ಪೂಜೆ ಮುಗಿಸ್ಬೇಕು. ಅದಾದಮೇಲೆ ನಮ್ಮ ಮನೆ ದೇವರಿಗೆ ಮಂಗಳಾರತಿ ಮಾಡ್ತಾಯಿದ್ದೆ. ಮಹಾಮಂಗಳಾರತಿ ಮಾಡಿಬಿಟ್ಟು ತುಪ್ಪದ ಬತ್ತಿ ಇದೆ ನಾನು ರಾಘವೇಂದ್ರ ಸ್ವಾಮಿ ಫೋಟೋ ಮುಂದೆ, ಅದು ನಮ್ಮ ಮನೇಲಿ ಗುರುಗುರು ಹಚ್ಚಲೇಬೇಕು. ಅಷ್ಟೊತ್ತಿಗೆ ಹಸ್ಬೆಂಡ್ ಬಂದರು, ಅವ್ರಿಗೆ ಸ್ನಾನಕ್ಕೆಲ್ಲ ಕಳಿಸಿ ಪಾದ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಪೂಜೆ ಆದಮೇಲೆ ನಮ್ಮ ಮನೆ ದೇವ್ರ ಮನೆ ಈ ಥರ ಕಾಣ್ತಾ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರ ಹತ್ರ ಕೇಳಿಕೊಂಡು ಬಂದು ಹೊರಗಡೆ ಕರ್ಪೂರ ಹಚ್ಚುತ್ತಾ ಇದ್ದೀನಿ ಬಾಗಿಲಿಗೆ. ಇವತ್ತು ಸೀರೆ ಹಾಕ್ಕೊಂಡಿದ್ದೆ ಫ್ರೆಂಡ್, ಇವತ್ತು ಭೀಮ್ ಅಮಾವಾಸ್ಯೆ ಅಲ್ವಾ, ಸೀರೆ ಹಾಕ್ಕೊಂಡು ಪೂಜೆ ಮಾಡಬೇಕು. ನಮ್ಮ ಮನೆ ದೇವರಿಗೆ ಆ ಥರ ಎಲ್ಲ ಪೂಜೆ ಮಾಡೋಂಗಿಲ್ಲ, ಡ್ರೆಸ್ ಎಲ್ಲ ಹಾಕ್ಕೊಂಡು ಸೀರೆಗಳು ಹಾಕ್ಕೊಂಡು ಪೂಜೆ ಮಾಡಬೇಕು. ಅದಾದಮೇಲೆ ಮನೆ ದೇವ್ರ ಹತ್ರ ಇನ್ನೊಂದು ಸಲ ಕೂತ್ಕೊಂಡು ಮಂಗಳಾರತಿ ಮಾಡ್ತಾಯಿದ್ದೆ. ಆಮೇಲೆ ತುಪ್ಪದ ಬತ್ತಿ ಒಂದು ಹಚ್ಬಿಟ್ರೆ ಪೂಜೆ ಸಂಪೂರ್ಣ ಆಯಿತು. ಅದಾದಮೇಲೆ ಮಂಗಳಾರತಿ ದೇವರಿಗೆಲ್ಲ ನೈವೇದ್ಯ ಒಪ್ಪಿಸಿ ಪೂಜೆ ಎಲ್ಲ ಆಯಿತು. ಇವತ್ತು ಪ್ರಸಾದಕ್ಕೆ ಅಂತ ಶಾವಿಗೆ ಪಾಯಸ ಮಾಡಿದ್ದೆ. ಅದಾದಮೇಲೆ ತುಪ್ಪದ ಬತ್ತಿ ಒಂದು ಹಚ್ಕೊತಾ ಇದ್ದೀನಿ. ಸ್ವಲ್ಪ ವಿಡಿಯೋ ಲಾಂಗ್ ಆಯಿತು ನೋಡಿ. ನಮ್ಮನೆ ದೇವ್ರ ಮನೆ, ನಮ್ಮನೆ ಪುಟ್ಟು ದೇವ್ರ ಮನೆ. ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಾಸ್ಟಿಗೆ ತುಪ್ಪದ ಬತ್ತಿ ಎಲ್ಲ ಹಚ್ಬಿಟ್ಟು ರಾಘವೇಂದ್ರ ಸ್ವಾಮಿಗೆ ನಮ್ಮನೆ ದೇವರಿಗೆಲ್ಲ ತೋರಿಸಿ ಹೊರಗಡೆ ಬಾಗಿಲಿಗೆ ಒಂದ್ಸಲ ತಗೊಂಡು ಪೂಜೆ ಎಲ್ಲ ಮಾಡಿ ನೋಡಿ ಫ್ರೆಂಡ್, ಆಯಿತು. ಎಲ್ಲ ಪೂಜೆ ಎಲ್ಲ ಆಯಿತು.
ಆಯಿತು, ಪೂಜೆ ಎಲ್ಲ ಆಯಿತು. ಒಂದು ತೊಗೊಬಂದು ಅಡ್ಬಿದ್ದು ದೇವರಿಗೆಲ್ಲ ಪೂಜೆ ಮಾಡಿ ಬಂದೆ. ಅಷ್ಟೊಂದು ಹಸ್ಬೆಂಡ್ ಸ್ನಾನ ಮಾಡ್ಕೊಂಡ್ಬಂದರು. ಅವರು ಪಾದನ ತಟ್ಟೆಗಿಟ್ಟು ನೀರು ಹಾಕಿ ತೊಳೆದು, ಆಮೇಲೆ ಈ ಬತ್ತಿ ಹಚ್ಚಿ ಅದಕ್ಕೆ ಅರಶಿನ ಕುಂಕುಮ ಹರ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾರ್ಯಾರು ಯಾವ್ಯಾವ ಥರ ಮಾಡಿದ್ರ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅರಶಿನ ಹಚ್ಚಿ ಕುಂಕುಮ ಇಟ್ಟು ಮಲ್ಲಿಗೆ ಬಿಡ್ತಾ ಇದ್ದೀನಿ. ಅದಾದ್ಮೇಲೆ ಸ್ವಲ್ಪ ಸೇವಂತಿಗೆ ಹೂವನ್ನ ಅದಕ್ಕೆ ಹಾಕಿ ಅದಕ್ಕೆಲ್ಲ ಸೇವಂತಿಗೆ ಹೂವೆಲ್ಲ ಕಾಲ ಮೇಲೆ ಹಾಕಿ ಸೇವಂತಿಗೆ ಒಂದು ಹೂವು ಇಟ್ಟು ಅರಿಶಿನ ಕುಂಕುಮ ಇಟ್ಕೊಳ್ಳೋದೊಂದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಅದೆಲ್ಲ ಆದಮೇಲೆ ಊದುಗಡ್ಡಿಲಿ ಪಾದ ಪೂಜೆ ಮಾಡಿ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡು ಭಗವಂತ ಅಂತ ಕೇಳಿಕೊಂಡು, ಅದಾದಮೇಲೆ ಕರ್ಪೂರ ಬೆಳಗ್ದೆ. ಕರ್ಪೂರ ಎಲ್ಲ ಇಟ್ಟು ಕರ್ಪೂರ ಹಚ್ಚಿ ಬೆಳಗ್ಗೆ ಅದಾದಮೇಲೆ ಒಂದು ಆರತಿ ಮಾಡಬೇಕು. ನಿಮ್ಮಲ್ಲಿ ಯಾವ್ಯಾವ ಥರ ಮಾಡಿದ್ರೆ ಕಮೆಂಟ್ ಮಾಡಿ ನೋಡಿ. ಆದಮೇಲೆ ಅಡ್ಬಿದ್ದು ಅವ್ರ ಹತ್ರ ಆಶೀರ್ವಾದ ತಗೊಂಡು ಆ ಮಲ್ಲಿಗೆ ಹೂವನ್ನ ತಗೊಂಡು ತಲೆ ಮುಟ್ಕೊಬೇಕು. ಮಲ್ಲಿಗೆ ಹೂವು ಬಿಟ್ಟಿದ್ನಲ್ಲ ಅದನ್ನು ತಲೆಗೆ ಮುಟ್ಕೊಂಡೆ. ಇವತ್ತು ಪೂಜೆ ನಮ್ಮಲ್ಲಿ ಚೆನ್ನಾಗಾಯ್ತು. ಇವತ್ತು ನಮ್ಮನೆ ನಾಯಿ ಮೇಲೆ ತುಂಬ ಆಟ ಮಾಡ್ತಾ ಇದ್ದೆ. ಅವನು ಸೈಲೆಂಟ್ ಮಾಡಿ ಪೂಜೆ ಎಲ್ಲ ಮುಗಿಸೋ ಹೊತ್ತಿಗೆ ಟೈಮ್ ಆಗಿತ್ತು. ಪೂಜೆ ಎಲ್ಲ ಆದಮೇಲೆ ಅವ್ರ ಕೈಗೆ ಕುಂಕುಮ ಕಟ್ತಾಯಿದ್ದೀನಿ. ಅವರು ನನ್ನ ಕೈ ಕಟ್ಟೋದ್ರು. ಅವ್ರಿಗೆ ನನಗೆ ಕಟ್ತಾ ಇದ್ದಾರೆ. ಆಮೇಲೆ ಸ್ವೀಟು ಅಂತ ಅಂದ್ಬಿಟ್ಟು ಶಾವಿಗೆ ಪಾಯಸ ಮತ್ತು ಸಬ್ಬಕ್ಕಿ ಪಾಯಸ ಮಾಡಿದ್ದೆ. ಎರಡೂ ಹಾಕಿ ಒಂದು ಆರತಿ ಮಾಡಿ ಅವ್ರ ಹತ್ರ ಆಶೀರ್ವಾದ ತಗೊಂಡೆ. ನಮ್ಮನೆ ಭೀಮನ ಅಮಾವಾಸ್ಯೆ ಇವತ್ತು ಈ ಥರ ಆಯಿತು. ಆಮೇಲೆ ಅರಿಶಿನ ಕುಂಕುಮ ತಾಳಿಗೆ ಇಟ್ಕೊಂಡು ಅರಿಶಿನ ಕೆನ್ನೆಗೆ ಇಟ್ಕೊಂಡು ಅವ್ರ ಕಾಲಲ್ಲಿರೋದು ಮತ್ತು ಹಣೆಗೆ ಇಟ್ಕೊಂಡು ಪೂಜೆ ಸಂಪೂರ್ಣ ಆಯಿತು. ಆಮೇಲೆ ಸ್ವೀಟ್ ಮಾಡಿದ್ದೆ. ಅವ್ರು ನನಗೆ ತಿನ್ನಿಸಿದ್ದು, ನಾನು ಅವ್ರಿಗೆ ತಿನ್ನಿಸ್ದೆ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್. ಬಾಯ್.